ಮನೀಷಾ ಎದ್ದೇಳು. ಮನೀಷಾ ಎದ್ದೇಳು. ಮನೀಷಾ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದು ಈ ಬಾಟಲ್ ವಿಷ ಕುಡ್ದೇನೆ. ಇದು ವಿಷದ ಬಾಟಲ್ ಆದ್ರೆ ಮತ್ತೆ ಇರ್ವೆ ಹೇಗ್ ಬರುತ್ತೆ? ಎಣ್ಣೆ ತರ ಇದೆ, ಆದ್ರೆ ಇದು ವಿಷ ಅಂತ ಮನೀಷಾ ಎಲ್ರನ್ನೂ ನಂಬಿಸಿದಳ. ಅಂದ್ರೆ ಅವತ್ ಮನೀಷಾ ಕುಡ್ದಿದ್ದು ವಿಷ ಅಲ್ಲ, ತಾನು ವಿಷ ಕುಡ್ದೆ ಅಂತ ಎಲ್ರನ್ನೂ ನಂಬಿಸಿ ಒಂದು ದೊಡ್ಡ ಪ್ರಳಯನೇ ಸೃಷ್ಟಿ ಮಾಡಿದ್ಲು. ಸಾಯೋ ಸ್ಥಿತಿ ಬಂದಿತ್ತು ಅಂತ ನಾಟಕ ಮಾಡಿದ್ಲು. ಮನೀಷಾ, ನೀನ್ ಇಷ್ಟು ಮೋಸ ಮಾಡ್ತೀಯ ಅಂತ ನಾನ್ ಖಂಡಿತ ಅಂದ್ಕೊಂಡಿರ್ಲಿಲ್ಲ. ಅಕ್ಕ ಅಕ್ಕ, ನಿನ್ನೆ ಏನ್ ಯೋಚನೆ ಮಾಡ್ತಿದ್ಯಾ? ಅಷ್ಟಕ್ಕೂ ಆ ಬಾಟಲ್ ಏನು? ಮನೀಷಾ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದು ಈ ಬಾಟಲ್ ವಿಷ ಕುಡ್ದೆ ಜಾನು. ಆದ್ರೆ ಈ ಬಾಟಲಲ್ಲಿದ್ದಿದ್ದು ವಿಷ ಅಲ್ಲ, ಇದ್ರಲ್ಲಿರೋ ಎಣ್ಣೆ ಕುಡ್ದು ವಿಷ ಕುಡ್ದ ಹಾಗೆ ಎಲ್ರೂ ಮುಂದೆ ನಾಟಕ ಮಾಡಿದ್ಲು. ಹೌದಾ? ಅಂದ್ರೆ ಮನೀಷಾ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದು ಸುಳ್ಳ ಅಕ್ಕ? ಅವಳು ಸತ್ತು ಹೋಗ್ಬೋದು ಅನ್ನೋ ಭಯಾನ ಇವ್ರು ಎಲ್ರಲ್ಲೂ ಅವಳೇನ ಸೃಷ್ಟಿಸಿದ್ದು? ಹೌದು ಜಾನು, ಅವಳಿಗೆ ಬಂದ ಪರಿಸ್ಥಿತಿನ ಅವಳಿಗೆ ಅನುಕೂಲ ಆಗೋ ಹಾಗೆ ಮಾಡ್ಕೊಂಡ್ಲು. ನೀನ್ ಮಾಡಿರೋ ಕೆಲ್ಸದಿಂದ ಮರ್ಯಾದೆ ಹೋಗ್ಬಾರ್ದು ಅಂತ ಇಂಥ ಒಂದ್ ನಾಟಕ ಮಾಡಿದಾಳೆ. ಸಾಯ್ತೀನಿ ಅನ್ನೋ ನಾಟಕ ಮಾಡಿ ಎಲ್ರೂ ತನ್ ಪರವಾಗಿ ನಿಲ್ಲೋ ಹಾಗೆ ಮಾಡ್ಕೊಂಡಿದ್ದಾಳೆ. ಮನೀಷಾ ನಾಟಕ ಮಾಡಿದ್ಲು ಸರಿ, ಮತ್ತೆ ಹಾಸ್ಪಿಟಲ್ ಏನ್ ನಡೀತು? ಅಲ್ಲಿ ಟ್ರೀಟ್ಮೆಂಟ್ ಕೊಟ್ರು ಅಲ್ವಾ? ಸತ್ತೋಗ್ತಾಳೇನೋ ಅನ್ನೋ ಅಷ್ಟು ಗಡಿಬಿಡಿ ಮಾಡಿದ್ರು. ಡಾಕ್ಟರ್, ನನ್ ಮಗಳಿಗೆ ಪ್ರಜ್ಞೆ ಬಂತಾ? ಇವಾಗ ಹೇಗಿದ್ದಾಳೆ? ಕುಡ್ದಿರೋ ವಿಷ ಹೊರಗೆ ತೆಗ್ದಿದೀವಿ, ಆದ್ರೆ ಇನ್ನೂ ಅವ್ರಿಗೆ ಪ್ರಜ್ಞೆನೇ ಬಂದಿಲ್ಲ. ಅವ್ರಿಗೆ ಪ್ರಜ್ಞೆ ಬರೋ ತನಕ ಪರಿಸ್ಥಿತಿ ಏನೂ ಹೇಳಕ್ಕಾಗಲ್ಲ. ಅವ್ರ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಅಂದ್ರೆ ಅದೆಲ್ಲಾನು ಸುಳ್ಳೆ ಅಲ್ವಾ ಅಕ್ಕ? ಆ ವಿಷಯನ ಈಗ ನಾವು ತಿಳ್ಕೋಬೇಕು. ಈ ನಾಟಕದಲ್ಲಿ ಕೇವಲ ಮನೀಷಾ ಪಾತ್ರ ಮಾತ್ರ ಇದೆಯಾ, ಇಲ್ಲ ಅಲ್ಲಿರೋ ಡಾಕ್ಟರ್ ಕೈವಾಡ ಕೂಡ ಇದೆಯಾ ಅಂತ ತಿಳ್ಕೋಬೇಕು. ಆದ್ರೆ ಈ ವಿಷಯ ಎಲ್ಲ ತಕ್ಷಣಕ್ಕೆ ಬಯಲಾಗತ್ತೆ ಅಂತ್ಯಾ? ಗೊತ್ತಾಗೋ ಹಾಗ್ ಮಾಡ್ಬೇಕು ಜಾನು. ಯಾಕಂದ್ರೆ ತಾನ್ ತಪ್ಪು ಮಾಡ್ದೆ ಅನ್ನೋ ಭಾವನೆ, ಮನೀಷಾಗೆ ನ್ಯಾಯ ಸಿಗ್ಬೇಕು ಅನ್ನೋ ಆಲೋಚನೆ ಅತ್ತೆಗ್ ಬಂದಿದೆ. ನಿಶ್ಚಿತಾರ್ಥ ಮಾಡಿದ್ರೇನೆ ಮನೀಷಾ ಪ್ರಾಣ ಉಳಿಯೋದು ಅಂತ ಅತ್ತೆಗೆ ಬಲವಾಗಿ ಅನ್ಸಿದೆ. ಅದಕ್ಕೆ ಅವರು ತಕ್ಷಣ ಈ ನಿಶ್ಚಿತಾರ್ಥ ಕಾರ್ಯಕ್ರಮನ ಇಟ್ಕೊಂಡಿರೋದು. ಆದ್ರೆ ನಿಜವಾಗ್ಲೂ ಮನೀಷಾ ಎಲ್ರಿಗೂ ಮೋಸ ಮಾಡಿದ್ಲು. ಅವಳು ನಿಜವಾಗ್ಲೂ ಸಾಯೋಕ್ ಹೋಗ್ಲಿಲ್ಲ ಅನ್ನೋ ವಿಷಯ ಎಲ್ರಿಗೂ ಗೊತ್ತಾದ್ರೆ ಇಲ್ಲಿ ಪರಿಸ್ಥಿತಿ ಬದ್ಲಾಗತ್ತೆ. ಆಗ ನಮ್ಗೆ ನಿಶ್ಚಿತಾರ್ಥನ ನಿಲ್ಸೋ ಅವಕಾಶ ಸಿಗುತ್ತೆ. ಮತ್ತಿವಾಗ ಏನ್ ಮಾಡೋಣ ಅಕ್ಕ? ನಾನೀಗ ಹಾಸ್ಪಿಟಲ್ಗೆ ಹೋಗಿರ್ತೀನಿ, ಆದ್ರೆ ನಾನು ಹಾಸ್ಪಿಟಲ್ಗೆ ಹೋಗಿರ್ತೀನಿ ಅನ್ನೋ ವಿಷಯ ಇಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು. ಯಾಕಂದ್ರೆ ನಾನ್ ಹೋಗಿದ್ ಗೊತ್ತಾಯ್ತು ಅಂದ್ರೆ ಅವ್ರು ಹುಷಾರಾಗ್ಬಿಡ್ತಾರೆ, ಮತ್ತೆ ನಮಗ್ ನಿಜ ತಿಳ್ಕೊಳ್ಳೋಕೆ ಅಡ್ಡಿ ಮಾಡ್ತಾರೆ. ಸರಿ ಅಕ್ಕ. ಸರಿ, ನಾನ್ ಹೋಗ್ಬರ್ತೀನಿ ಜಾನು. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್. ಎಸ್, ಹೇಳಿ. ಮೊನ್ನೆ ಮನೀಷಾ ಅನ್ನೋ ಹುಡುಗಿಗೆ ಟ್ರೀಟ್ಮೆಂಟ್ ಮಾಡಿದ್ದು ನೀವೇ ಅಲ್ವಾ? ಅದೇ ಮೊನ್ನೆ ಪಾಯ್ಸನ್ ತಗೊಂಡ್ಲು ಅಂತ ಟ್ರೀಟ್ಮೆಂಟ್ಗೋಸ್ಕರ ಕರ್ಕೊಂಡ್ ಬಂದಿದ್ವಲ್ಲ, ಆ ಪೇಷಂಟ್ ಬಗ್ಗೆ ಕೇಳ್ತಿರೋದು. ಹೌದು, ನೆನಪಿದೆ. ಏನ್ ಹೇಳಿ? ಮನೀಷಾ ಅವತ್ತು ನಿಜವಾಗ್ಲೂ ವಿಷ ಕುಡ್ದಿದ್ಲಾ? ವಿಷ ಕುಡಿದ್ಲು ಅಂತ ಕರ್ಕೊಂಡ್ ಬಂದಿದ್ದು ನೀವು. ಕುಡಿದ್ಲೋ ಇಲ್ವೋ ಅಂತ ಗೊತ್ತಿಲ್ವಾ ನಿಮ್ಗೆ? ವಿಷ ಕುಡ್ದ ಹಾಗೆ ಕಾಣಿಸೋದ್ ಬೇರೆ, ಅದು ನಿಜ ಅಂತ ಕನ್ಫರ್ಮ್ ಆಗೋದೇ ಬೇರೆ. ನಾವ್ ಅನುಮಾನ ಪಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ನೀವ್ ಕನ್ಫರ್ಮ್ ಮಾಡೋದ್ರಲ್ಲಿ ತಪ್ಪಿರ್ಬಾರ್ದಲ್ವಾ? ಹೇಳಿ, ಅವತ್ತು ನಿಜವಾಗ್ಲೂ ಅವಳು ವಿಷ ಕುಡ್ದಿದ್ಲಾ? ಹೌದು, ವಿಷ ಕುಡ್ದಿದ್ರು. ಅವರು ಸಾಯೋ ಪರಿಸ್ಥಿತಿಯಲ್ಲಿದ್ರು. ಆಲ್ರೆಡಿ ಹೇಳಿದ್ನಲ್ಲ. ಅವತ್ತು ಸುಳ್ಳೇ ಹೇಳಿದ್ರಿ, ಇವತ್ತು ಸುಳ್ಳೇ ಹೇಳ್ತಿದ್ದೀರಾ. ಅದು ನಿಮ್ ಕಣ್ ನೋಡ್ತಿದ್ರೆ ಗೊತ್ತಾಗತ್ತೆ. ಈಗ್ಲಾದ್ರೂ ನಿಜ ಹೇಳಿ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಸುಳ್ಳು ಹೇಳೋ ಅಗತ್ಯ ನನಗಿಲ್ಲ.
ನೋಡಿ ಡಾಕ್ಟರ್, ಸತ್ಯನ ಅವತ್ ಮುಚ್ಚಿಟ್ಟಿರ್ಬೋದು, ಯಾಕಂದ್ರೆ ನಮ್ಗೆ ಅವತ್ತು ಸತ್ಯ ಗೊತ್ತಿರ್ಲಿಲ್ಲ. ಇವತ್ತು ನಮ್ಗೆ ಸತ್ಯ ಗೊತ್ತಾಗಿದೆ. ಇನ್ನೂ ನೀವು ಸತ್ಯನ ಮುಚ್ಚಿಡೋಕ್ ಹೋದ್ರೆ ಆ ಸತ್ಯ ನಿಮ್ ಹಾಸ್ಪಿಟಲ್ ಡೀನ್ವರೆಗೂ ಹೋಗುತ್ತೆ. ಈಗ ಹೇಳಿ, ನೀವಾಗ್ ನೀವೇ ಎಲ್ಲ ಸತ್ಯನ್ ಹೇಳ್ತೀರಾ, ಇಲ್ಲ ಅಂದ್ರೆ ನನ್ ಬಾಯಿಂದ ನಿಮ್ ಡೀನ್ಗೆ ಎಲ್ಲ ಹೇಳ? ನಾನಾಡೋ ಮಾತ್ಗೆ ನೀವು ಬೆವರ್ತಿದ್ದೀರಾ ಅಂದ್ರೆ ನೀವು ಖಂಡಿತ ತಪ್ಪು ಮಾಡಿದೀರಾ. ಇಷ್ಟಾದ್ಮೇಲೂ ಸತ್ಯನ ಮುಚ್ಚಿಡೋ ಪ್ರಯತ್ನ ಮಾಡಬೇಡಿ. ಹೇಳಿ, ಏನಾಯ್ತು? ನಿಜವಾಗ್ಲೂ ಮನೀಷಾ ವಿಷ ತಗೊಂಡಿದ್ಲಾ? ಸರಿ, ಹಾಗಿದ್ರೆ ನಿಮ್ ಡೀನ್ ಹತ್ರನೇ ಹೋಗಿ ನಾನೇ ಡೀಲ್ ಮಾಡ್ಕೋತೀನಿ. ಹಲೋ, ಒಂದ್ ನಿಮಿಷ. ನೀವು ಡೀನ್ ಹತ್ರ ಹೋದ್ರೆ ನನ್ನ ಲೈಫ್ ಮುಗ್ದ ಹಾಗೇನೆ. ನನ್ನ ಕೆಲಸ ಕೂಡ ಹೋಗ್ಬಿಡುತ್ತೆ. ಬೇರೆ ಹಾಸ್ಪಿಟಲಲ್ಲೂ ಕೂಡ ನನಗೆ ಕೆಲಸ ಸಿಗೋದು ಕಷ್ಟ ಆಗುತ್ತೆ. ದ್ರೋಹ ಅಂತ ಎಲ್ಲರೂ ನನ್ನನ್ನು ಆಡ್ಕೋತಾರೆ. ದಯವಿಟ್ಟು ಅಂತ ಕೆಲಸ ಮಾಡಬೇಡಿ. ಹಾಗಾದ್ರೆ ನಿಜ ಹೇಳಿ. ನೀವು ಅನುಮಾನ ಪಟ್ಟಿದ್ದು ಕರೆಕ್ಟ್. ಅವತ್ತು ಮನೀಷಾ ವಿಷ ಕುಡ್ದಿರ್ಲಿಲ್ಲ. ಸರಿ ಡಾಕ್ಟರ್, ಈ ಸತ್ಯನ ನನ್ನ ಹತ್ರ ಹೇಳೋದಲ್ಲ, ನಮ್ ಮನೇಲಿ ಎಲ್ರು ಮುಂದೆ ಹೇಳ್ಬೇಕು. ಏನು? ಎಲ್ರು ಮುಂದೆನಾ? ನಾನ್ ಬಂದು ಡೀನ್ ಮುಂದೆ ಹೇಳೋದು, ನೀವ್ ಬಂದು ನಮ್ ಮನೆಯವ್ರ ಎಲ್ರು ಮುಂದೆ ಹೇಳ್ತಿರೋ? ಯೋಚನೆ ಮಾಡಿ. ಸರಿ, ಓಕೆ, ನೀವು ಹೇಳ್ದ ಹಾಗೇನೆ ಮಾಡ್ತೀನಿ. ಸರಿ, ಬನ್ನಿ. ಮನೀಷಾ, ಕನ್ನಡಿಯಲ್ಲಿ ನೋಡು, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಅಂತ. ಮಿತ್ರ ನಿನ್ನ ಹೀಗ್ ನೋಡಿದ್ರೆ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ದೆ ಗ್ಯಾರಂಟಿ ಹಾಗೆ ಮಾಡ್ಕೊಳ್ತಾನೆ. ಅಷ್ಟು ಚೆನ್ನಾಗಿ ಕಾಣ್ತಿದ್ಯಾ. ಅಂದಕ್ಕೆ ಕೇರ್ ಆಫ್ ಅಡ್ರೆಸ್ ಆಗಿರೋದೇ ಅಲ್ವಾ ಆಂಟಿ ನನ್ನ ಸ್ಪೆಷಾಲಿಟಿ? ಅಂತೂ ಇಂತೂ ಇಷ್ಟು ದಿನಕ್ಕೆ ನಿನ್ ಕಂಡ್ ಕನ್ಸು ನನ್ಸಾಗ್ತಿದೆ. ಇಷ್ಟ ದಿನ ನೀನ್ ವೆಯ್ಟ್ ಮಾಡಿದಕ್ಕೆ ಇವತ್ ನಿನಗೆ ಸರಿಯಾದ ಫಲ ಸಿಗ್ತಿದೆ. ಇದೆಲ್ಲ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಮಾಮ್. ಆದ್ರೆ ನಡೆಯೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಎಲ್ಲ ಅಂದ್ಕೊಂಡ್ ಹಾಗೆ ನಡೆಯಲ್ಲ ಮನೀಷಾ. ಹೋಗ್ಲಿ ಬಿಡು, ಇಷ್ಟು ದಿನ ಆದ್ಮೇಲೆ ನೀನ್ ಅಂದ್ಕೊಂಡಿದ್ದು ನಡೀತು. ಅದಕ್ಕೆ ನನಗ್ ತುಂಬಾ ಖುಷಿ ಆಗ್ತಾ ಇದೆ. ಸಂಜನಾ, ಏನ್ ಮಾಮ್? ಏನೇ, ಯಾವಾಗ ನೋಡಿದ್ರು ಏನೋ ಕಳ್ಕೊಂಡ್ ಹಾಗೆ ಮುಖ ಬಾಡಿರತ್ತಲ್ಲ. ಸ್ವಲ್ಪ ನಗ್ತಾ ಇರೋ. ನಿಂಗೊಂದ್ ವಿಷಯ ಅರ್ಥ ಆಗ್ತಿಲ್ಲ ಚಿಕ್ಕಮ್ಮ. ಮನೀಷಾಗೆ ಅಣ್ಣಂಗೆ ಈ ನಿಶ್ಚಿತಾರ್ಥ ನಡೆಯೋದು ಸಂಜನಾಗೆ ಇಷ್ಟ ಇಲ್ದಿರೋ ವಿಷಯ. ಅದಕ್ಕೆ ಅವಳ ಫೇಸ್ನಲ್ಲಿ ಸಂತೋಷ ಕಾಣ್ತಿಲ್ಲ. ಸಂಜನಾ, ಭಾಗ್ಯ ನೆನ್ನೆನೋ ಮೊನ್ನೆನೋ ಇಲ್ಲಿ ಬಂದವಳು. ಆದ್ರೆ ಮನೀಷಾ ತುಂಬಾ ಮೊದ್ಲಿಂದಾನೇ ನಮ್ ಕುಟುಂಬದಲ್ಲಿ ಒಬ್ಳಾಗಿದ್ದಾಳೆ. ನೀನು ಅಭಿಮಾನ ಪಡೋದಾದ್ರೂ ಪ್ರೀತಿ ಹಂಚ್ಕೋಬೇಕಾದ್ರೂ ಯಾರಿಗೆ ಎಷ್ಟು ಬೆಲೆ ಕೊಡಬೇಕೋ, ಯಾರನ್ನ ಹೇಗ್ ನೋಡ್ಕೋಬೇಕೋ ಸ್ವಲ್ಪ ತಿಳ್ಕೊಂಡ್ ನಡ್ಕೋ. ಮಾಮ್, ಯಾವಾಗ್ಲೂ ನಿಮ್ಮ ಅಭಿಪ್ರಾಯನ ಆಲೋಚನೆಗಳನ್ನ ಯಾಕೆ ಯಾವಾಗ್ಲೂ ನನ್ ಮೇಲೆ ಹೇರೋದಕ್ ಬರ್ತೀರಾ? ಇಲ್ಲಿವರೆಗೂ ನಂಗಾಗಿದ್ ಕಷ್ಟ ಸಾಕು. ಕನಿಷ್ಠ ನಂಗಿಷ್ಟ ಬಂದ ಹಾಗೆ ಯೋಚನೆ ಮಾಡೋದಕ್ಕೂ ಕೂಡ ನನಗೆ ಹಕ್ಕಿಲ್ವಾ? ನೋಡು ಸಂಜನಾ, ನೀನು ಯಾವ್ದೋ ವಿಷಯನ ಇನ್ಯಾವ್ದೋ ವಿಷಯಕ್ಕೆ ಹೇಳ್ಬೇಡ. ನಾನು ಮನೀಷಾ ಮಿತ್ರನ್ ನಿಶ್ಚಿತಾರ್ಥದ ಬಗ್ಗೆ ಹೇಳ್ತಾ ಇದ್ದೀನಿ. ಬಾಗಿನ್ಗಿಂತ ನಾವು ಮನೀಷಾಗೆ ಬೆಲೆ ಕೊಡ್ಬೇಕು ಅನ್ನೋ ವಿಷಯನ ಹೇಳ್ತಾ ಇದ್ದೀನಿ. ಇನ್ಮುಂದೆ ಈ ಮನೆಯಲ್ಲಿ ನಿನ್ಗೆ ಅದ್ಕೆ ಪ್ಲೇಸಲ್ಲಿರೋದು ಭಾಗ್ಯ ಅಲ್ಲ, ಮನೀಷಾನೇ. ಅದನ್ನ ತಿಳ್ಕೊಂಡು ನಡ್ಕೊ.
ಹಲೋ. ಹಲೋ ಮನೀಷಾ ಮೇಡಮ್, ನಾನು ಹಾಸ್ಪಿಟ್ಲಿಂದ ನರ್ಸ್ ಮಾತಾಡ್ತಿದ್ದೀನಿ. ಹಾ ಹೇಳಿ. ನೀವ್ ಆಡಿರೋ ಪಾಯ್ಸನ್ ನಾಟಕ ನಿಮ್ ಮನೇಲಿರೋ ಭಾಗ್ಯ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಏನು, ಭಾಗ್ಯಗೆ ಗೊತ್ತಾಗೋಯ್ತಾ? ಹೌದು ಮೇಡಮ್, ಡಾಕ್ಟರ್ ಹತ್ರ ಬಂದು ಅವ್ರು ವಿಚಾರಿಸ್ತಾ ಇದ್ರು. ಈಗ ಡಾಕ್ಟರ್ನ ನಿಮ್ಮನೆಗೆ ಕರ್ಕೊಂಡ್ ಬರ್ತಿದ್ದಾರೆ. ಸರಿ ಸರಿ, ಥ್ಯಾಂಕ್ಸ್ ಫಾರ್ ದಿ ಇನ್ಫಾರ್ಮೇಶನ್. ಇಡ್ತೀನಿ, ಬಾಯ್. ಅಯ್ಯೋ, ಈ ವಿಷಯ ಭಾಗ್ಯನ್ಗೆ ಹೇಗ್ ಗೊತ್ತಾಯ್ತು? ಅದೇ ನನಗೂ ಅರ್ಥ ಆಗ್ತಿಲ್ಲ ಆಂಟಿ. ಈಗಿದೆಲ್ಲ ಹೇಗ್ ಗೊತ್ತಾಯ್ತು ಅನ್ನೋದಲ್ಲ, ಈ ತರ ಕೆಲ್ಸ ಮಾಡೋದು ತಪ್ಪೋ ಸರಿನೋ ಯೋಚನೆ ಮಾಡದೆ ಮಾಡ್ಬಿಟ್ರಿ. ಮಾಮ್, ಆಗಿದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದರಿಂದ ಯಾವ ಯೂಸು ಇಲ್ಲ. ಇಲ್ಲ ಮನೀಷಾ, ನಾನ್ ಮೊದ್ಲಿಂದಾನು ಹೇಳ್ತಾನೆ ಇದ್ದೆ, ನಿನ್ ಪ್ರೀತಿ ನಿಜ ಆಗಿದ್ರೆ ಸರಿಯಾದ ರೀತಿನಲ್ಲಿ ಪಡಿಬೇಕು. ಅದು ಸಾಧ್ಯ ಆಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಬಿಟ್ಟು ಹೋಗ್ತಿರ್ಬೇಕು. ಆದ್ರೆ ಈಗ ಅದನ್ನ ಪಡ್ಕೊಳ್ಳೋಕೆ ಇಲ್ದೇ ಇರೋ ನಾಟಕ ಎಲ್ಲ ನೀನ್ ಆಡ್ತಾ ಇದೀಯ. ಮಾಮ್ ಪ್ಲೀಸ್, ಈಗ ಆಗಿರೋ ತಪ್ಪಿಂದ ಹೇಗ್ ತಪ್ಪಿಸ್ಕೊಳ್ಳಿ ಅಂತ ನಾನ್ ಯೋಚನೆ ಮಾಡ್ತಿದ್ರೆ ನೀನ್ ಮಾತ್ರ ತಪ್ಪನ್ನೇ ಪದೇ ಪದೇ ಆಡ್ಕೋತಿದ್ಯಲ್ಲ. ತಪ್ಪನ್ನ ಸ್ವಲ್ಪ ಎತ್ತು ತೋರ್ಸಿದ್ರೆ ಇನ್ಮೇಲಾದ್ರೂ ಈ ತರ ತಪ್ಪು ಮಾಡ್ಬಾರ್ದು ಅನ್ನೋ ವಿಷಯ ನಿನಗ್ ಗೊತ್ತಾಗ್ಲಿ ಅಂತ. ಈಗೇನಾದ್ರೂ ಈ ವಿಷಯ ಅರವಿಂದ ಗೊತ್ತಾದ್ರೆ ಏನಾಗ್ಬೋದು ಅಂತ ಒಂದ್ಸಲ ಯೋಚನೆ ಮಾಡಿದ್ಯಾ? ಇಷ್ಟು ದಿನ ನೀನು ಮಿತ್ರ ಮಿತ್ರ ಅಂತ ಅವನ್ ಹಿಂದೆ ಬಿದ್ದಿದ್ದು ಎಲ್ಲ ವ್ಯರ್ಥ ಆಗೋಗುತ್ತೆ. ನಿಮ್ ಪ್ರೀತಿ ಎಲ್ರ ಮುಂದೆನೂ ವ್ಯಾಲ್ಯೂ ಕಳ್ಕೊಳ್ಳುತ್ತೆ. ನಿನ್ ಮದ್ವೆ ಇನ್ಯಾವತ್ತೂ ಬರೀ ಕನ್ಸಾಗೆ ಉಳ್ದೋಗುತ್ತೆ. ಮಾಮ್, ಈಗ ಇದಕ್ಕೆ ಏನಾದ್ರೂ ಸೊಲ್ಯೂಷನ್ ಕೊಡು. ಅದನ್ ಬಿಟ್ಟು ನಡೆದಿದ್ದನ್ನ ಹಿಡ್ಕೊಂಡು ಮಾತಾಡ್ತಾ ಇರೋ ಟೈಮ್ನ ವೇಸ್ಟ್ ಮಾಡ್ಕೋಬಾರ್ದು. ಅನ್ನೆಸೆಸರಿ ಟೆನ್ಷನ್ ಮಾಡ್ಕೊಂಡು ನಾವಾಗ ನಾವೇ ಸಿಕ್ಬೀಳ್ಬಾರ್ದು. ಮೊದಲು ನನಗೆ ಸ್ವಲ್ಪ ಯೋಚನೆ ಮಾಡೋದಕ್ ಬಿಡು. ಏನಾಯ್ತು ಭಾಗ್ಯ? ಯಾಕೆ ಹಾಕಿರ್ಚಾಡ್ತಿದ್ಯಾ? ನೀವ್ ಮಾಡ್ತಿರೋ ತಪ್ಪನ್ನ ಅರ್ಥ ಮಾಡ್ಸೋಕೆ ನನಗ್ ಸಹಜವಾಗಿರೋ ಧ್ವನಿ ಸಾಕಾಗಲ್ಲ. ಅದಕ್ಕೆ ಸ್ವಲ್ಪ ಧ್ವನಿ ಏರ್ಸಿ ಮಾತಾಡಿದ್ರೆ ಅರ್ಥ ಆಗತ್ತೆ ಅಂತ ಹೀಗ್ ಕೂಗ್ತಿರೋದು. ಏನು? ನಾನ್ ಮಾಡ್ತಾ ಇರೋ ತಪ್ಪ? ಏನ್ ತಪ್ಪು? ಮಿತ್ರ ಅವ್ರಿಗೂ ಮನೀಷಾಗೂ ನಿಶ್ಚಿತಾರ್ಥ ಅನ್ನೋ ಅಂಥದನ್ನ ಮಾಡ್ತಿರೋ ತಪ್ಪು. ನೋಡು ಭಾಗ್ಯ, ನೀನ್ ಹೇಗೋ ಒಂದ್ ಅಡ್ಡಗಾಲ್ ಹಾಕಿ ಈ ನಿಶ್ಚಿತಾರ್ಥ ನಿಲ್ಲಿಸ್ತೀಯ ಅಂತ ನನಗ್ ಗೊತ್ತಿದೆ. ಇವಾಗ್ಲೂ ಕೂಡ ಯಾವ್ದೋ ಒಂದ್ ಪ್ಲಾನ್ ಮಾಡ್ಕೊಂಡ್ ಬಂದಿರ್ತೀಯ. ಅದೇನು ಅಂತ ಹೇಳು, ಕೇಳಿಸ್ಕೊಂಡ್ ಆಮೇಲೆ ನಮ್ ಕೆಲ್ಸ ನಾವು ಮುಂದುವರಿಸ್ತೀವಿ. ನೀವ್ ಮಾಡ್ತಿರೋ ಅರ್ಥ ಇಲ್ದಿರೋ ಕೆಲ್ಸಕ್ಕೆ ನಾನ್ ಆಧಾರ ತೋರ್ಸಿದ್ಮೇಲೆ ನೀವು ಮತ್ತೆ ಬೇರೆ ಕೆಲ್ಸ ಮಾಡೋಕ್ಕಾಗಲ್ಲ ಅತ್ತೆ. ಖಂಡಿತ ಮಿತ್ರ ಅವ್ರ ಜೀವನದ ಬಗ್ಗೆ ಒಂದು ನಿರ್ಧಾರ ತಗೊಳ್ಳೋದೇ ಉಳಿಯೋದು. ಭಾಗ್ಯ, ಹೇಳ್ಬೇಕನ್ಕೊಂಡಿರೋದನ್ನ ನೇರವಾಗಿ ಹೇಳು. ಅದನ್ ಬಿಟ್ಟು ಹೀಗೆ ಸುತ್ತಿ ಬಳಸಿ ಯಾಕೆ? ಸರಿ ಬಿಡಿ, ಈಗ ಇಷ್ಟು ಸಡನ್ ಆಗಿ ಈ ನಿಶ್ಚಿತಾರ್ಥ ಯಾಕೆ ಮಾಡ್ತಿರೋದು? ಮನೀಷಾ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಕ್ಕೆ ತನ್ನ ಭವಿಷ್ಯದ ಮೇಲೆ ಅವಳಗ್ ನಂಬಿಕೆ ಬರ್ಬೇಕು ಅಂತ ಇದ್ದಕ್ಕಿದ್ದ ಹಾಗೆ ಈ ಥರದ್ ನಿರ್ಧಾರ ಮಾಡಿದ್ರಿ, ಅಷ್ಟೇ ಅಲ್ವಾ? ಹೌದು, ಅಕ್ಕ ಆ ಉದ್ದೇಶಕ್ಕೆ ಈ ನಿರ್ಧಾರ ಮಾಡಿದ್ದು. ಅದಕ್ಕೇನೀಗ? ಅಷ್ಟಕ್ಕೂ ಮನೀಷಾ ಆತ್ಮಹತ್ಯೆ ಪ್ರಯತ್ನ ಮಾಡ್ಲೇ ಇಲ್ಲ.
ಅವಳು ಕುಡ್ದಿದ್ದು ವಿಷನೇ ಅಲ್ಲ. ಅವಳು ಹಾಗೆ ಸಾವಿನ ತನಕ ಹೋಗಿದ್ದು ನಿಜನೇ ಅಲ್ಲ. ನೀನೇನ್ ಹೇಳ್ತಿದ್ಯೋ ನಿನ್ಗಾದ್ರೂ ಅರ್ಥ ಆಗ್ತಿದ್ಯಾ ಭಾಗ್ಯ? ಮನೀಷಾ ಸಾಯ್ತಾಳ ಬದುಕ್ತಾಳ ಅಂತ ನಾವೆಲ್ಲ ಹೆದರ್ಕೊಳ್ತಾ ಇದ್ರೆ ಅದೃಷ್ಟ ಇದ್ದು ಪ್ರಾಣ ಉಳೀತು. ಮನೀಷಾ ತನ್ನ ಪ್ರೀತಿಗಾಗಿ ಪ್ರಾಣ ಕಳ್ಕೊಳ್ಳೋಕು ಕೂಡ ಯೋಚನೆ ಮಾಡದೆ ಸಾಹಸ ಮಾಡಿದಾಳೆ. ಆದ್ರೂ ಅವಳ ಪರಿಸ್ಥಿತಿ ಮೇಲೆ ನೀನಿಷ್ಟು ಆರೋಪ ಮಾಡ್ತೀಯಲ್ಲ. ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ ಚಿಕ್ಕತ್ತೆ? ದೊಡ್ಡ ಮಾತಾಡೋದ್ರಿಂದ ಸತ್ಯ ಸುಳ್ಳಾಗುತ್ತೆ ಅಂತ ಅಂದ್ಕೋಬೇಡಿ. ನೀವು ಗಂಟ್ಲು ಹರ್ಕೊಂಡ್ ಮಾತ್ರಕ್ಕೆ ಮನೀಷಾ ಎಲ್ರಿಗೂ ಮಾಡಿರೋ ಮೋಸ ಸರಿ ಆಗ್ಬಿಡುತ್ತೆ ಅಂತ ಅಂದ್ಕೋಬೇಡಿ. ಏನು ಮನೀಷಾ, ಭಾಗ್ಯ ಅಷ್ಟೆಲ್ಲ ಆಪಾದನೆ ಹೊರಿಸ್ತಾ ಇದ್ರೆ ನೀನೇನು ಮಾತಾಡ್ತಾನೆ ಇಲ್ವಲ್ಲ? ಭಾಗ್ಯ ಸುಳ್ಳು ಹೇಳ್ತಿದ್ದಾಳೆ ಆಂಟಿ. ನಾನು ಮಿತ್ರ ನಿಶ್ಚಿತಾರ್ಥ ಮಾಡ್ಕೊಳ್ಳೋದು ಅವಳಿಗಿಷ್ಟ ಇಲ್ಲ. ಮಿತ್ರನ ಮದ್ವೆ ಆಗ್ತೀನಿ ಅಂತ ಕೋಪಕ್ಕೆ ಹೀಗೆ ಹೇಳ್ತಿದ್ದಾಳೆ. ನಿಮ್ಮನ್ನೆಲ್ಲ ನನ್ ಮಾತಿಂದ ನಂಬ್ಸೋಕಾಗಲ್ಲ ಅಂತ ನನಗ್ ಗೊತ್ತು. ಅದಕ್ಕೆ ನಿಮ್ಗೆಲ್ಲ ಸರಿಯಾದ ಆಧಾರ ತೋರಿಸಿ ಪ್ರೂವ್ ಮಾಡ್ತೀನಿ. ಡಾಕ್ಟರ್, ಮನೀಷಾ ಸಾವು ಬದುಕಿನ ಮಧ್ಯೆ ಇದ್ದಾಗ ಟ್ರೀಟ್ಮೆಂಟ್ ಕೊಟ್ಟಿರೋ ಡಾಕ್ಟರ್ ಇವ್ರೆ. ಆದ್ರೆ ಮನೀಷಾ ವಿಷ ಕುಡ್ದಿದ್ಲೋ ಇಲ್ವೋ, ಸಾಯೋ ತನಕ ಹೋಗಿದ್ಲೋ ಇಲ್ವೋ, ಈ ಡಾಕ್ಟರೇ ಹೇಳ್ತಾರೆ. ಹೇಳಿ ಡಾಕ್ಟರ್. ಹೌದು ಮೇಡಮ್, ಮನೀಷಾ ಕುಡ್ದಿದ್ದು ವಿಷ ಅಲ್ಲ. ಅವತ್ತವರಿಗೆ ಸಾಯೋ ಪರಿಸ್ಥಿತಿನೇ ಬಂದಿರಲಿಲ್ಲ. ಅದು ಇವ್ರು ಆಡಿರೋ ನಾಟಕ. ನನಗೆ ದುಡ್ಡು ಕೊಡ್ತಾರೆ ಅಂತ ಆಸೆ ಪಟ್ಟೆ. ಅವ್ರು ಹೇಳಿದ್ದೆಲ್ಲ ನಾನು ಮಾಡಿದೆ ಅಷ್ಟೇ. ಮನೀಷಾ, ಏನಿದೆಲ್ಲ? ಅಂದ್ರೆ ಮಿತ್ರ ಅದು ಅದು ನೀನ್ ನನ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋದಕ್ಕೆ ಈ ತರ ನಾಟಕ ಮಾಡುತ್ತ್ಯಾ? ನಮ್ಮಿಬ್ಬರು ಮದ್ವೆ ನಡಿಬೇಕು ಅಂತ ಎಲ್ರನ್ನೂ ಹೀಗ್ ಮೋಸ ಮಾಡುತ್ತ್ಯಾ? ನಿನಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಪಡ್ಕೊಳ್ಳೋದಕ್ಕೆ ಈ ರೀತಿ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹಾಗಲ್ಲ ಮಿತ್ರ, ನಾನು ಹೇಳೋದ್ ಕೇಳು. ಏನ್ ಹೇಳ್ತೀಯ ಮನೀಷಾ? ಇಷ್ಟು ನೀಚ ಮಟ್ಟಿಗೆ ಹೇಳಿದ್ಮೇಲೂ ಕೂಡ ನಿನ್ನ ಮಿತ್ರನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ಇನ್ನು ಈ ಮನೆಯಲ್ಲಿ ನಿನ್ಗೆ ಸ್ಥಾನ ಇದೆ ಅಂತ ಅನ್ಕೊಂಡಿದ್ಯಾ? ಇನ್ನೊಂದು ಕ್ಷಣ ಕೂಡ ನೀನ್ ಈ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇದೆ. ಮಿತ್ರ ಮಿತ್ರ ಮಿತ್ರ